ಜಾತಿ ಗಣತಿ ವರದಿ ಸ್ವೀಕರಿಸಿದ ರಾಜ್ಯ ಸರ್ಕಾರ. ಎಲ್ಲ ಸಚಿವರಿಗೆ ಜಾತಿ ಗಣತಿ ವರದಿಯ ಪ್ರತಿ ರವಾನೆ. ಏಪ್ರಿಲ್ 17ರಂದು ನಡೆಯುವ ಸಂಪುಟ ಸಭೆಯಲ್ಲಿ ಮತ್ತೆ ಚರ್ಚೆ. ಜಾತಿ ಗಣತಿಗೆ ಯಾವ ಸಚಿವರೂ ವಿರೋಧಿಸಿಲ್ಲ. ಮುಂದಿನ ಕ್ಯಾಬಿನೆಟ್ನಲ್ಲಿ ಎಲ್ಲವೂ ಚರ್ಚೆಯಾಗುತ್ತೆ ಅಂತ ಸಚಿವರು ಮಾತಾಡಿದ್ದಾರೆ. ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಸಭೆಯ ಬಳಿಕ ಸಚಿವರ ಮಾತಿದು. ಜಾತಿ ಗಣತಿಯ ಪ್ರತಿಯನ್ನ ಎಲ್ಲ ಸಚಿವರಿಗೆ, ವರದಿಯ ಪ್ರತಿಯನ್ನ ಎಲ್ಲ ಸಚಿವರಿಗೆ ರವಾನೆ ಮಾಡಿದ್ದಾರೆ. ಡಿಸಿಯನ್ನು ಕ್ಯಾಬಿನೆಟ್ ಅಲ್ಲಿ ಮಂಡಿಸಿದ್ದಾರೆ. ಅರೆ ಮತ್ತೆ 17ಕ್ಕೆ ಅದನ್ನು ಒಂದೇ ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ಬರ್ತಾ ಇದೆ, ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ. ಮತ್ತೆ ನಂತರ ಡಿಸಿಷನ್ ಆಗ್ಬೋದು ಏನು ಮಾಡ್ಬೇಕಂತ. ಯಾರು ವಿರೋಧ ಮಾಡಲ್ಲ, ಏನು ವಿರೋಧ ಮಾಡಿ ಯಾರು ನೋಡೇ ಇಲ್ಲ. ಅದು ವಿರೋಧ ಮಾಡ್ಲಿಕ್ಕೆ ಪ್ರಶ್ನೆ ಇಲ್ಲ. ಡಿಸಿಯನ್ನು ಕ್ಯಾಬಿನೆಟ್ ಅಲ್ಲಿ ಮಂಡಿಸಿದ್ದಾರೆ. ನೋಡಿ, ಮೊದಲನೇದು ಅದು ಜಾತಿ ಗಣತಿ ವರದಿ ಅಲ್ಲ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಒಂದು ಸಮೀಕ್ಷೆ ಇದೆ. ಅದು ಇವತ್ತು ಕ್ಯಾಬಿನೆಟ್ನಲ್ಲಿ ಮಂಡಿಸಲಾಗಿದೆ. ಅದನ್ನ ಎಲ್ಲರೂ ಕೂಡ ಅದನ್ನ ಅಧ್ಯಯನ ಮಾಡಿ ಮುಂದಿನ ಸಭೆಯಲ್ಲಿ, ಮುಂದಿನ ಕ್ಯಾಬಿನೆಟ್ನಲ್ಲಿ ಅದು ಚರ್ಚೆಗೆ ಬರುತ್ತೆ. ಸದ್ಯಕ್ಕೆ ಯಾರೂ ವಿರೋಧ ಮಾಡಿಲ್ಲ. ಅದಕ್ಕೆ ಅಲ್ಲಿ ಏನಿದೆ ಅಂತ ಗೊತ್ತೇ ಇಲ್ಲ. ಅದು 7-8 ಸಂಪುಟಗಳು ಇವೆ. ಅದರಲ್ಲಿ ಒಂದು ಅರ್ಧ ಗಂಟೆನಲ್ಲಿ ಹೇಗೆ ಓದಕ್ಕೆ ಸಾಧ್ಯ? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಎಲ್ಲ ಮಂತ್ರಿಗಳು ನೋಡ್ಕೊಂಡು ಬನ್ನಿ, ಮುಂದಿನ ಏನು ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ತಗೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ಅಧ್ಯಯನಕ್ಕೆ ತಲುಪಿಸಬೇಕು ಅಂದ್ಬಿಟ್ಟು ಮಾನ್ಯ ಶಿವರಾಜ್ ತಂಗಡಗಿ ಅವರಿಗೆ ತಿಳಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಬರಲಿ, ಬಂದ್ಮೇಲೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಡಿಸಿಷನ್ ತಗೋತಾರೆ. ಈ ಕ್ಯಾಬಿನೆಟ್ನಲ್ಲಿ ಬರೀ ಅದು ಮಂಡಿಸಲಾಗಿದೆ, ಇನ್ನೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಚರ್ಚೆ ಮುಂದಿನ ವಾರ ಆಗುತ್ತೆ. ಯಾಕಂದರೆ ಅಲ್ಲಿವರೆಗೆ ಎಲ್ಲ ಮಿನಿಸ್ಟರ್ಸ್ಗೆ ಅದರ ರೆಕಮೆಂಡೇಷನ್ಸ್ ಏನಿದೆ, ಅದರ ಜಿಸ್ಟ್ ಏನಿದೆ, ಯಾಕಂದರೆ ಇಟ್ಸ್ ಬಿಗ್ ವಾಲ್ಯೂಮ್, ಎಲ್ಲ ಓದೋಕ್ಕಾಗೋದಿಲ್ಲ. ಅದಕ್ಕೇನೋ ಒಂದು ಸಂಕ್ಷಿಪ್ತವಾಗಿ ಅದರದ್ದೇನು ರೆಕಮೆಂಡೇಷನ್ಸ್ ಏನಿದೆ ಅದನ್ನು ಎಲ್ಲ ಸಚಿವರಿಗೆ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಇಲಾಖೆಗೆ. ಅವರು ಅದನ್ನು ಕೊಟ್ಟ ಮೇಲೆ ನೆಕ್ಸ್ಟ್ 17ನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ, ಆಮೇಲೆ ತೀರ್ಮಾನ. ನೋಡಿ, ಪ್ರಶ್ನೆ ಇದು ಮೊದಲನೇ ಬಾರಿ ವರದಿ ಓಪನ್ ಮಾಡಿದ್ದು. ಈಗ ಇನ್ನೂ ಅದ್ರ ಬಗ್ಗೆ ಏನು ಕಂಟೆಂಟ್ಸ್ ಯಾರಿಗೆ ಗೊತ್ತಿಲ್ಲ. ಮಂಡನೆ ಮಾಡಿದ್ದಾರೆ. ನಮಗೆ ಕಾಪೀಸು ನಾಳೆ ಕಳಿಸ್ತಾರೆ. ಮುಖ್ಯಮಂತ್ರಿಗಳು ಶಿವರಾಜ್ ತಂಗಡಿ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ನಮಗೆಲ್ಲ ಕಾಪೀಸ್ ಕೊಟ್ಟ ಮೇಲೆ ಅದರ ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ 17ನೇ ತಾರೀಕು ಇದೊಂದೇ ಸಬ್ಜೆಕ್ಟು ಕ್ಯಾಬಿನೆಟ್ ಮೀಟಿಂಗಲ್ಲಿ ಅವತ್ತು ಚರ್ಚೆ ಆಗುತ್ತೆ, ಒಂದೇ ಸಬ್ಜೆಕ್ಟ್. ಈಗ ಅವ್ರು ನಮಗೆಲ್ಲ ರಿಪೋರ್ಟ್ ನಮ್ಗೆ ಕೊಟ್ಟ ಮೇಲೆ ಅದರಲ್ಲಿ ಏನಿದೆ ಅನ್ನೋದನ್ನು ನಾವು ಓದಿ ಅದರಲ್ಲಿ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಯಾರೂ ಅದನ್ನು ಓದಿಲ್ಲ, ಮುಖ್ಯಮಂತ್ರಿಗಳು ಓದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.